ಓ ಗಾಡ್, ಇಷ್ಟೊಂದು ನೀರಿಗೆ ಉಪ್ಪು ಎಲ್ಲಪ್ಪ ಹಾಕಿದೆ. ಯು ಆರ್ ಗ್ರೇಟ್, ಐ ಸೇ ಗ್ರೇಟ್. ಹಲೋ, ಎಕ್ಸ್ಕ್ಯೂಸ್ ಮೀ. ನೀವೇನ್ರಿ ಇಲ್ಲಿ? ಸಿಗಲ್ಲ ಅಂತ ಹೇಳಿದ್ರೆ ಡಿಸೈಡ್ ಮಾಡಕ್ ಮೇಲೊಬ್ಬ ಇರ್ಬೇಕಾದ್ರೆ ಡಿಸಿಷನ್ ತೊಗೊಳಕ್ಕೆ ನಾವ್ಯಾರು ಅಲ್ವಾ? ಆಗ್ಲಿಂದ ಗಾಡಿ ಸ್ಟಾರ್ಟ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ, ಬಂದ್ ಹೆಲ್ಪ್ ಮಾಡಕ್ ಆಗಲ್ವಾ? ಹೆಲ್ಪ್ ಮಾಡ್ಲಾ ಅಂತ ನಾನು ಕೇಳೋದು. ಟೂಲ್ ಆಫರ್ ನಿಂಗೆ ಅಕ್ಕ ತಂಗಿರಿಲ್ವಾ, ನೆನ್ನೆಯಿಂದ ಫಾಲೋ ಮಾಡ್ತಿದ್ಯಾ ಅಂತ ನೀವು ಬೈಯೋದು. ಬೇಕಾ ನಮ್ಗೆ ಇವೆಲ್ಲ? ಮಾತ್ ಸ್ಟಾಪ್ ಮಾಡಿ, ಗಾಡಿ ಸ್ಟಾರ್ಟ್ ಮಾಡ್ತೀರಾ? ಅಷ್ಟೇ ತಾನೇ? ಆಹಾ, ಚೆನ್ನಾಗಿ ಕಾಣ್ತಿದ್ದೀನಲ್ಲ? ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ಖುಷಿ. ಖುಷಿ 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 ಅವರೇ, ನಾನು ನಿಮ್ಗೆ ಇವತ್ತೊಂದು ಮಾತು ಹೇಳ್ತೀನಿ, ಸೀರಿಯಸ್ ಆಗಿ ಕೇಳಿ. ನಮ್ಮ ಅಪ್ಪ ಅಮ್ಮ ನನಗೆ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದಾರೆ, ಗಾಡಿ ರಿಪೇರಿ ಮಾಡೋದು ಹೇಳ್ಕೊಟ್ಟಿಲ್ಲ. ನಾನು ಇವತ್ತೆಲ್ಲ ಟ್ರೈ ಮಾಡಿದ್ರು ಈ ಗಾಡಿ ಸ್ಟಾರ್ಟ್ ಆಗಲ್ಲ, ಯಾಕಂದ್ರೆ ಗಾಡಿ ಬಗ್ಗೆ ನನಗೇನು ಗೊತ್ತಿಲ್ಲ. ಮತ್ತೆ ಇಷ್ಟೊಂದು ಬಿಲ್ಡಪ್ ಬೇಕಾಗಿತ್ತಾ? ನೀವೊಂದು ಕೆಲಸ ಮಾಡಿ, ಇಲ್ಲಿಂದ ಸ್ಟ್ರೇಟ್ 1.5 ಕಿಲೋಮೀಟರ್ ಹೋದ್ರೆ ಅಲ್ಲಿ ಗರಾಜ್ ಸಿಗುತ್ತಾ? ಇಲ್ಲ, ಒಬ್ಬ ತಾತ ಬೀಡಿ ಓಡ್ಕೊಂಡು ಪೆಟ್ಟಿ ಅಂಗಡಿಯಲ್ಲಿ ಕೂತ್ಕೊಂಡಿರ್ತಾನೆ. ಅವ್ನು ಕೇಳಿ ಗ್ಯಾರೇಜ್ ಎಲ್ಲಿ ಅಂತ, ಅವನು ಹೇಳ್ತಾನೆ. ಹುಡುಗಿನ ಗಾಡಿ ತಳ್ಕೊಂಡು ಹೋಗೋ ಅಂತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಮಿಸ್ ಖುಷಿ, ಗಾಡಿನ ನಾನು ತಳ್ಕೊಂಡ್ ಬರ್ತೀನಿ ಅಂದ್ರೆ ಕಾಳಾಗ್ತಾವನೆ ಅಂತೀರಾ, ಗಾಡಿನ ನೀವು ತಳ್ಕೊಂಡು ಹೋಗಿ ಅಂದ್ರೆ ನಾಚಿಕೆ ಆಗಲ್ವಾ ಅಂತ ಹೇಳ್ತೀರಾ? ಅಬ್ಬಾ 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 ಅಬ್ಬಾ, ಈ ಹುಡುಗಿರು ಮಾತ್ರ ಅಬ್ಬಾ ಆಗಲ್ಲ ಆಗಲ್ಲಪ್ಪ. ಸರಿ, ಈಗೇನ್ ಮಾಡೋಣ? ನಾನು ಗಾಡಿ ತಳ್ಳಕ್ಕಾಗಲ್ಲ. ನೀವೊಂದು ಕೆಲಸ ಮಾಡಿ, ನನ್ನ ಗಾಡಿ ಹಿಂದೆ ಕೂತ್ಕೊಳ್ಳಿ, ನೀವೆಲ್ಲೆಲ್ಲಿ ಸುತ್ತಾಡಬೇಕು ಅಂತ ಹೇಳಿ ಎಲ್ಲ ಸುತ್ತಿಸ್ಬಿಡ್ತೀನಿ. ಆಹಾಹಾಹಾ, ಕೊನೆಗೂ ಹುಡುಗರ ಬುದ್ಧಿ ತೋರಿಸ್ಬಿಟ್ರಲ್ಲ. ಬರ್ತೀನಿ, ಆದ್ರೆ ನಂದೊಂದು ಕಂಡೀಷನ್. ನಾನ್ ಗಾಡಿ ಓಡಿಸ್ತೀನಿ, ನೀವ್ ಹಿಂದೆ ಕೂತ್ಕೊಳ್ಳಿ. ನೋ ಪ್ರಾಬ್ಲಮ್. ಹುಡುಗರು ಹಿಂದೆ ಆದ್ರೇನು ಮುಂದೆ ಆದ್ರೇನು ಗಾಡಿ ಓಡ್ತಿರ್ಬೇಕಷ್ಟೇ. ಕಾಂತಿಯುತ ಚರ್ಮಕ್ಕಾಗಿ ಹಾಳು ಮೂಳು ಕ್ರೀಮನ್ನು ಉಜ್ಜದ್ ಬಿಟ್ಟು ಎಳನೀರು ಕುಡಿಯಿರಿ. ತಗೊಳ್ಳಿ. ನಿಮ್ಮ ID ಕಾರ್ಡ್ ಕೊಡಿ ಇಲ್ಲಿ. ಅಯ್ಯೋ, ಎಲ್ಲ ಕಡೆ ಬೋರ್ಡ್ ಹಾಕಿದಾರ್ರಿ, ಅಪರಿಚಿತರಿಂದ ದೂರ ಇರಿ ಅಂತ. ನಾನು ಬೇರೆ ನಿಮ್ಮ ಜೊತೆ ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ. ಏನಾದರೂ ನೀವು ನನಗೆ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ. ಯಾವುದಕ್ಕೂ ನಾನು ಸೇಫ್ಟಿಗಿರಲಿ. ನಿಮ್ಮ ID ಕಾರ್ಡ್ ಕೊಡಿ. ಹಲೋ, ಮಾತುಕತೆ ಅಂದ್ರೆ ಟೆನ್ನಿಸ್ ಗೇಮ್ ತರ ಇರಬೇಕು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರಬೇಕು. ಏನ್ ಹೇಳಿ? ಅದು ಗೋವಾ ಲೋಕಲ್ ಬಸ್ಗಿಂತ ಎಲ್ಲಂದ್ರಲ್ಲಿ ಜಾಸ್ತಿ ನೀವೇ ಕಾಣಿಸ್ಕೋತಾ ಇದ್ದೀರಾ. ಇದೇ ಊರಾ? ನಮ್ಮೂರು ಮೈಸೂರು. ಮೈಸೂರು? ಮೈಸೂರು? ಓ, ನಂದು ಮೈಸೂರೇ. ಒಂದೇ ಬಳ್ಳಿ ಹೂಗಳಾಗಿದ್ರು ನಮ್ಮ ಸೇರ್ಸಕ್ಕೆ ಗೋವಾ ಅಂತ ಒಂದು ದಾರ ಬೇಕಿತ್ತು ನೋಡಿ. ವಾಟ್ ಎ ಮಿರಾಕಲ್ ಐಸೆ. ಏನ್ರಿ, ಚಿಕ್ಕ ವಯಸ್ಸಿಂದ ಜೊತೆಲೆ ಆಡ್ ಬೆಳ್ದವ್ರ ತರ ಮಾತಾಡ್ತಿರಲ್ಲ, ಸ್ವಲ್ಪ ಸೈಲೆಂಟ್ ಆಗಿರಕ್ಕಾಗಲ್ವಾ? ಅಯ್ಯೋ, ಬೇರೆ ಊರಲ್ಲಿ ನಮ್ ಕನ್ನಡದವ್ರು ಸಿಕ್ಬಿಟ್ರೆ ಹೆಂಡತಿ ಮಕ್ಳಿಗಿಂತ ಹತ್ರ ಬರ್ತೀವಲ್ವಾ ಅಲ್ವಾ? ಯು ಫೀಲ್ ದ ಸೇಮ್? ಐ ಟು ಕುಡೀರಿ ಎಳ್ನೀರು. ಗೋವಾಲ್ ಬೆಳಿಗ್ಗೆ ಎಳ್ನೀರು ಕುಡಿಬೇಕು, ರಾತ್ರಿ ಹೆಂಡ ಕುಡಿಬೇಕು. ಗೋವಾಗ್ ಬಂದಿದ್ದು? ನಮ್ಮ ಅಕ್ಕನ ಮನೆ ಇಲ್ಲೇ ಇರೋದು. ಬೇಜಾರಾದಾಗ್ಲೆಲ್ಲ ಇಲ್ಲೇ ಬರ್ತಿರ್ತೀನಿ. ಬೇಜಾರಾದಾಗೆಲ್ಲ ಯಾರಾದ್ರೂ ಬಾಯ್ ಫ್ರೆಂಡ್ ಮೇಂಟೈನ್ ಮಾಡೋದಲ್ವಾ? ಬೇಜಾರಾದಾಗೆಲ್ಲ ಪಕ್ಕಂತ ಮಕ್ಕ ಕುಡಿಬೋದಾಗಿತ್ತು. ನಂಗೆ ಬಾಯ್ ಫ್ರೆಂಡ್ ಯಾರೂ ಇಲ್ಲ ಅಂದ್ಕೊಂಡೆ. ಮಧ್ಯ ರೋಡಲ್ಲಿ ಗಾಡಿ ಪಂಚರ್ ಆಗಿ ಅನಾಥವಾಗಿ ಓಡಾಡ್ತಿದ್ರಲ್ಲ, ಅವಾಗಲೇ ಅನ್ಕೊಂಡೆ ನಿಮ್ಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ ಅಂತ. ಹಲೋ, ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ ನನ್ನ ಮೇಲೆ ಕಣ್ಣಾಕ್ಬೇಡಿ. ಐ ಆಮ್ ಆಲ್ರೆಡಿ ಎಂಗೇಜ್. ಒಳ್ಳೆ ಗೂಡ್ ಪಾರ್ಟಿನ ಮದುವೆ ಆಗ್ತಾ ಇದ್ದೀನಿ. ಅವ್ರ ಗೂಡಲ್ಲೇ ಬೆಚ್ಚಿಗೆ ಸೆಟ್ಲ್ ಆಗ್ತಾ ಇದ್ದೀನಿ. ಅಂದ್ರೆ ನೀವು ಅವ್ರನ್ನ ಲವ್ ಮಾಡಲ್ವಾ? ಹಲೋ ಮೇಡಮ್, ನಮ್ಮ ಥರ ಲವರ್ ಇಡೀ ಪ್ರಪಂಚದಲ್ಲೇ ಸಿಗಲ್ಲ. ಲವ್ ಅಂದ್ರೇನು? ನಂಬಿಕೆ, ಸುಳ್ಳು ಹೇಳ್ಬಾರ್ದು, ಒಬ್ರು ಕಷ್ಟ ಸುಖಕ್ಕೆ ಇನ್ನೊಬ್ರು ಆಗಬೇಕು, ಅದೆಲ್ಲ ಕ್ವಾಲಿಟೀಸ್ ನಮ್ಮ ಹತ್ರ ಇದೆ. ನೋಡಿ, ನಿಜ ಅಂತ. ಅಬ್ಬಬ್ಬ, 7 ಜನ್ಮದ ಸಂಬಂಧ.
ಹಾಯ್ ಬೇಬಿ, ಎಲ್ಲಿದ್ಯಾ? ಇಲ್ಲೇ ದೇವಿ ಮುಂದೆ ಕೂತ್ಕೊಂಡಿದ್ದೀನಿ. ಏನು? ಐ ಮೀನ್ ಒಂದು ದೇವಿ ದೇವಸ್ಥಾನಕ್ಕೆ ಬಂದಿದ್ದೆ. ಆ ಪೂಜೆ ಎಲ್ಲ ಮುಗೀತು, ಬಾಳೆಹಣ್ಣು ರಸಾಯನ ಕೊಡ್ತೀನಿ ಅಂದ್ರು, ಅದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀನಿ. ನೋಡು, ಎಲ್ಲೆಲ್ಲೋ ಏನೇನೋ ತಿನ್ಬಿಡ್ಬೇಡ, ಒಳ್ಳೆ ಕಡೆನೆ ಊಟ ಮಾಡು ಅಂಡ್ ಮಿನರಲ್ ವಾಟರ್ ಕುಡಿ. ಓಕೆ ಓಕೆ ಓಕೆ. ಮಿಸ್ಸಿಂಗ್ ಮೀ ನೋ ಬೇಬಿ. ಆಬ್ವಿಯಸ್ಲಿ. ಓಕೆ ಬೇಬಿ. ಹಲೋ 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 ಹಲೋ, ಯಾಕ್ರಿ ಹೋಗ್ತಿದ್ದೀರಾ? ಬಾ, ನಿಮ್ ಜೊತೆ ಇನ್ನೊಂದ್ ಸ್ವಲ್ಪ ತಿದ್ಬಿಟ್ರೆ ನಾನ್ ದೊಡ್ಡ ಸುಳ್ಳಿ ಆಗ್ಬಿಡ್ತೀನಿ. ಸುಳ್ಳು ಹೇಳ್ಬೇಕು. ಸುಳ್ಳು ಹೇಳೋದು ಕಲ್ತ್ರೆ ಶನಿನೂ ಎದುರಿಸೋ ಪವರ್ ಬರ್ತಂತೆ. ಅದ್ ಸರಿ, ನಮ್ಮ ಹುಡ್ಗಿಗೆ ನಾನ್ ಸುಳ್ಳು ಹೇಳಿದ್ರೆ ನಿಮ್ಗೇನ್ ಕಷ್ಟ? ಅಲ್ಲ, ನಾನ್ ನಿಮ್ ಜೊತೆನೇ ಇದ್ದೀನಿ, ಇದ್ಕೊಂಡು ಇಷ್ಟೊಂದು ಸುಳ್ಳು ಹೇಳ್ತೀರಲ್ಲ. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ಇಟ್ ಯಾರ್. ಇದೊಳ್ಳೆ ಕತೆ ಆಯ್ತಪ್ಪ. ಪಕ್ಕದ ಮನೇಲಿ ಬ್ರಾಹ್ಮಣರವ್ರೆ ಅನ್ಬಿಟ್ಟು ಗೌಡ್ರ ಮನೇಲಿ ಮಾಂಸ ಬೇಯಿಸ್ತಾ ಇರಕ್ಕಾಗುತ್ತಾ? ನನ್ಗೇನ್ ಅನ್ಸುತ್ತೋ ಅದನ್ನ ನಾನು ಮಾಡೇ ಮಾಡ್ತೀನಿ. ಹಲೋ ಖುಷಿ, ನೀವು ಬಂದಿರೋದು ನನ್ನ ಗಾಡಿಯಲ್ಲಿ ಇರಿ, ನಾನೇ ಡ್ರಾಪ್ ಮಾಡ್ಬೇಕು. ನನ್ನ ಗಾಡಿ ಏನ್ ಮರಿ ಹಾಕಿರಲ್ಲ. ಇಲ್ಲೇ ನಿಲ್ಸಿ. ಯಾಕೆ ಖುಷಿ, ಇದೇನಾ ನಿಮ್ಮನೆ? ಇದಲ್ಲ, ಇಲ್ಲೇ ಸ್ವಲ್ಪ ಹತ್ರ, ನಾನ್ ನಡ್ಕೊಂಡು ಹೋಗ್ತೀನಿ. ಈ ಹುಡುಗಿರ ಪ್ರಾಬ್ಲಮ್ಮೇ ಇಷ್ಟಪ್ಪ. ಬೆಳಿಗ್ಗೆಯಿಂದ ನೆರಳು ತರ ನಿಮ್ ಹಿಂದೆ ಸುತ್ತಾಡೋ ಹುಡುಗರು ನಂಬಲ್ಲ. ಅವನ್ಯಾರ ಕರೆನ್ಸಿ ಹಾಕೋನಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ, ಪಿಜ್ಜಾ ಡೆಲಿವರಿ ಬಾಯ್ಗೆ ನಿಮ್ಮ ಮನೆ ಅಡ್ರೆಸ್ ಕೊಡ್ತೀರಾ. ಅಮ್ಮ ಏನಮ್ಮ ನಿಮ್ ಲೀಲೆಗಳು? ಹಲೋ, ಅವ್ರು ನಿಮ್ಮಷ್ಟು ಡೇಂಜರ್ ಅಲ್ಲ. ನಾನ್ ನಿಮ್ಗಂತೂ ನಮ್ಮ ಮನೆನೇ ತೋರ್ಸಲ್ಲ. ರೇ ಖುಷಿ, ಹೋಗ್ರೆ ಹೋಗ್ರೆ. ನೀವು ಕರೆದ್ರು ನಿಮ್ ಮನೆಗೆ ಬರಲ್ಲ, ನಮ್ಮ ಮನೆ ದೇವರಾಣೆಗೂ ಬರಲ್ಲ. ಹೋಗ್ರೆ, ನಮಗೂ ಮಾನ ಮರ್ಯಾದೆ. ಸಿಸ್ಟರ್ ಸಿಸ್ಟರ್ ಸಿಸ್ಟರ್. ಯಾರು? ನಮಸ್ಕಾರ, ನಾನು ಪ್ರೀತಮ್ ಅಂತ, ಖುಷಿ ಕ್ಲಾಸ್ಮೇಟು. ನೆನ್ನೆ ಸಾಯಂಕಾಲ ಡ್ರಾಪ್ ಮಾಡ್ದಲ್ಲ. ಖುಷಿ ಮಲಗಿದಾಳೆ, ಎಬ್ಬಿಸ್ತೀನಿ. ಬೇಡ 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 ಬೇಡ, ಪಾಪ ಅವ್ರು ಮಲಗಿರ್ತಾರೆ, ಪಾಪ ಡಿಸ್ಟರ್ಬ್ ಮಾಡೋದು ಯಾಕೆ? ರೋಡ್ ತುಂಬಾ ಕನ್ಫ್ಯೂಸ್ ಆಗೋಯ್ತು. ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ಕನ್ನಡದವ್ರ ಮನೆ ಯಾವುದು ಕನ್ನಡದವ್ರ ಮನೆ ಯಾವುದು ಅಂತ ಕೇಳಿದೆ. ಅವ್ರು ಇದು ಅಂತ ತೋರಿಸಿದ್ರು, ಇಲ್ಲಿಗೆ ಬಂದೆ. ನೆನ್ನೆ ಆ ಗಲ್ಲಿ ಹತ್ರ ಬಿಟ್ನಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗೋಯ್ತು. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಸಿಸ್ಟರ್, ಮನೆ ಪೇಂಟಿಂಗ್ ತುಂಬ ಚೆನ್ನಾಗಿದೆ, ಕಲರ್ ಕಲರ್ ಆಗಿ. ಆಮೇಲೆ ಖುಷಿ ಹೇಳ್ತಿದ್ಲು ನೀವು ತುಂಬ ಚೆನ್ನಾಗಿ ಮಸಾಲೆ ವಡೆ ಮಾಡ್ತೀರಂತೆ. ನನ್ನ ಗಂಡ ಚೆನ್ನಾಗಿ ಮಾಡ್ತಾರೆ. ಹೌದಾ? ಮೋಸ್ಟ್ಲಿ ಮಸಾಲೆ ದೋಸೆ ಇರಬೇಕು. ಇಲ್ಲ, ಅದನ್ನು ನನ್ನ ಗಂಡನೇ ಚೆನ್ನಾಗಿ ಮಾಡ್ತಾರೆ. ಹೌದಾ? ಚಿಕನ್ ಮಸಾಲ ಇರಬೇಕು. ಛೀ, ನಾನು ವೆಜಿಟೇರಿಯನ್ನು. ಮತ್ತು ನೀವೇನು ಚೆನ್ನಾಗಿ ಮಾಡ್ತೀರಿ? ಎಲ್ಲ ಅಡುಗೆನೂ ನನ್ನ ಗಂಡ ಮಾಡ್ತಾರ, ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಅಂದರೆ ನಿಮ್ಗೆ ಅಡುಗೆ ಮಾಡಕ್ಕೆ ಬರಲ್ಲ ಅನ್ನಿ. ಮತ್ತು ಖುಷಿಯಾಗಿ ನಂಗೆ ಸುಳ್ಳು ಹೇಳಿದ್ಲು. ಸಿಸ್ಟರ್, ನಾನು ನಿಮ್ಗೆ ಅಡುಗೆ ಮಾಡೋದು ಹೇಳ್ಕೊಡ್ತೀನಿ. ಕಿಚನಲ್ಲಿದೆ ಅಡುಗೆ ಮನೆ, ಲೆಫ್ಟ್ ಸೈಡ್. ಹೆಣ್ಣಾಗ ಅಡುಗೆ ಮಾಡಕ್ಕೆ ಬರಲ್ಲ ಅಂತೀರ. ಬನ್ನಿ ಸಿಸ್ಟರ್, ನಾನು ಹೇಳ್ಕೊಡ್ತೀನಿ. ಬನ್ನಿ. ಬಿಸಿಬೇಳೆ ಬಾತ್. ಇದಕ್ಕೆ ಈ ಉತ್ತರ ಕರ್ನಾಟಕದ ಉಳ್ಳಾಗಡ್ಡಿ ಹಾಕ್ಬಿಟ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ನಿಮ್ಗೆ ನಾನ್ ವೆಜ್ ಇಷ್ಟ ಇಲ್ಲ, ಈ ಉಳ್ಳಾಗಡ್ಡಿ ತೆಗೆದ್ಬಿಟ್ಟು ನಿಮ್ಮ ಯಜಮಾನರಿಗೋಸ್ಕರ ಫಿಶ್ ಹಾಕ್ಬಿಟ್ರೆ ಇದು ಫಿಶ್ ಬಾತ್. ಮೇಕೆ ಹಾಕ್ಬಿಟ್ರೆ ಮೇಕೆ ಬಾತ್, ಚಿಕನ್ ಹಾಕ್ಬಿಟ್ರೆ ಕೋಳಿ ಬಾತ್ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಖುಷಿ ಇದ್ದಾಳಲ್ಲ, ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ದಡ್ಡಿ ಸ್ಕೂಲಲ್ಲಿ ಟೀಚರ್ ಹೊಡೆದು ಹೇಳ್ಕೊಡ್ತಿದ್ರು. ನಾನು ಅಲ್ಲೇ ನೋಡ್ತಿರ್ತಿದ್ನಲ್ಲ. ಹೇ, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಸರ್ಪ್ರೈಸ್ ಸರ್ಪ್ರೈಸ್. ಇವಳು ಯಾವಾಗ್ಲೂ ಹೀಗೆ. ಸ್ಕೂಲಲ್ಲಿ ನಾನು ಟಾಯ್ಲೆಟ್ ಇಂದ ಆಚೆ ಬಂದ್ರೆ ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಅಂತ ಕೇಳೋಣ. ನಾನೇನು ಹೇಳಿ ಖುಷಿ, ನಾನು ಬೇಳೆ ಬಾತ್ ಮಾಡಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ಓಕೆ, ತಿನ್ಬಿಡಿ. ನಾನು ಮಾಮೂಲಿ ಜಾಗದಲ್ಲಿ ಸಿಗ್ತೀನಿ. ಓಕೆ, ಅದೇ ಟಿಫನ್. ಖುಷಿ ಸಕ್ಕದಾಗ ಅಡಿಗೆ ಮಾಡ್ತಾರೆ ಇವರು. ಅಕ್ಕ, ಅವನನ್ನ ಯಾಕೆ ಮನೆ ಒಳಗೆ ಸೇರಿಸ್ದೆ? ಅವನೇನ್ ಕ್ಲಾಸ್ಮೇಟು, ಯಾಕೆ ಒಳಗೆ ಸೇರಿಸ್ದೆ ಅಂತೆಯಲ್ಲೇ? ಏನು ಕ್ಲಾಸ್ಮೇಟಾ? ಅವ್ನ್ ಪರಿಚಯ ಆಗಿದ್ ನೆನ್ನೆನೆ. ಮತ್ತೆ ಅವ್ನು ನಿನ್ನ ಡ್ರಾಪ್ ಮಾಡ್ದ? ಅಯ್ಯೋ ಬುದ್ಧು, ನೆನ್ನೆ ಆಟೋ ಅವನು ಡ್ರಾಪ್ ಮಾಡ್ದ. ಅವನು ಸೇರಿಸ್ಬಿಡು ಮನೆ ಒಳಗಡೆ. ಅಂದ್ರೆ ಅವ್ನು ಹೇಳಿದಲ್ಲ ಸುಳ್ಳೇನೆ? ಇನ್ನೇನು? How much is this? 500 rupees. 500? Yeah. Make it 50, no? No. I buy 2. No, definitely Please? no. ಮಿಸ್ಟರ್, ಹೇಳ್ದೆ ಮನೆಗ್ ಬಂದಿದ್ದೀರಲ್ಲ, ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಕಾಮನ್ ಸೆನ್ಸ್ ಕೇಳಿದೆ ನಾನೇ ನಿಮ್ಮ ಬಟ್ಲು ಮನೆಗೆ ಬಂದೆ. ಹಾಲು ತಾನೇ ಬಂದಿದ್ದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ದೇವ್ರಾಣೆಗೂ ನಿಮ್ ಮನೆ ಕಡೆ ತಲೆ ಹಾಕಲ್ಲ ಅಂದೋರು ಮನೆಗ್ ಬಂದು ಅಡಿಗೆ ಮಾಡ್ಕೊಂಡು ಊಟ ಮಾಡಿದಿರಲ್ಲ,
ಮಾನ ಮರ್ಯಾದೆ ಏನಾದ್ರೂ ನಿಮ್ಗಿದ್ಯಾ? ದೇವ್ರಾಣೆ ನಾನು ನಿಜ ಹೇಳ್ತೀನಿ, ನಾನು ಬರಬಾರ್ದು ಅಂತಾನೆ ಇದ್ದೆ. ರಾತ್ರಿ ಒಂದು 7-8 ಬಿಯರ್ ಕುಡಿದು ಮಲಗ್ಬಿಟ್ಟೆ, ಊಟ ಏನು ಮಾಡಿರ್ಲಿಲ್ಲ. ಕನ್ಸಲ್ ದೇವ್ರು ಬಂದ್ಬಿಟ್ಟು ಕಂದ ನೀನು ರಾತ್ರಿ ಊಟ ಮಾಡದೆ ಇದ್ದಿದ್ದು ನನ್ನ ಹೊಟ್ಟೆ ಚುರ್ರ ಅಂತಿದೆ ಅಂದ್ರು. ದೇವ್ರೆ ನನಗೆ ಗೋವಾ ಫುಡ್ ಸೆಟ್ ಆಗ್ತಿಲ್ಲ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಕಂದ ಅದಕ್ಕೆ ಯಾಕೆ ಚಿಂತೆ ಮಾಡುವೆ, ನಿನ್ನ ಫ್ರೆಂಡ್ ಖುಷಿ ಅವ್ರ ಅಕ್ಕನ ಮನೆಗೆ ಹೋಗಿ ಕರ್ನಾಟಕ ಫುಡ್ ತಿನ್ನು ಅಂದ್ರು. ನಾನು ಹೇಳ್ದೆ, ದೇವ್ರೆ ನಾನು ಹೋಗಕ್ಕಾಗಲ್ಲ, ಬಿಕಾಸ್ ನಾನು ನಿಮ್ಮೇಲೆ ಆಣೆ ಇಟ್ಟಿದ್ದೀನಿ ಅಂದೆ. ಅದಕ್ಕೆ ದೇವ್ರು ಹೇಳಿದ್ರು, ಐ ಡೋಂಟ್ ಕೇರ್ ಯುವರ್ ಆಣೆ ಕಂದ. ಚಿಕ್ಕ ಹುಡುಗನಿಂದನೂ ನೀನು 8 ಆಣೆಗೆ 1 ರೂಪಾಯಿಗೆ ಆಣೆ ಇಟ್ಟು ಮುರಿದು ಐ ಆಮ್ ಯೂಸ್ ಟು ಇಟ್, ಸೊ ಗೋ ಅಂಡ್ ಹ್ಯಾವ್ ಯುವರ್ ಫುಡ್ ಅಂತ ಹೇಳಿದ್ರು. ಇದ್ರ ಸಾರಾಂಶ ಏನು ಅಂದ್ರೆ, ವೆನ್ ಗಾಡ್ ಡಸಂಟ್ ಮೈಂಡ್ ಮೀ ಬ್ರೇಕಿಂಗ್ ಮೈ ಆಣೆ, ವೈ ಡು ಯು ಮೈಂಡ್ ಪ್ಲೀಸ್? ಯು ಆರ್ ಸೋ ಡಿಸ್ಗಸ್ಟಿಂಗ್ ಯಾ. ನಮ್ಮ ಅಕ್ಕನ್ನ ಫಸ್ಟ್ ಟೈಮ್ ಮೀಟ್ ಮಾಡಿ ಈ ರೇಂಜ್ಗೆ ಸುಳ್ಳು ಹೇಳಿ ಮೋಸ ಮಾಡಿದೀರಾ ಅಂತಂದ್ರೆ, ಇನ್ನು ನೀವು ಲವ್ ಮಾಡ್ತಿರೋ ಹುಡುಗಿಗೆ ಇನ್ನೆಷ್ಟು ಸುಳ್ಳು ಹೇಳಿ ಬೀಳಿಸ್ಕೊಂಡಿರ್ಬೋದು. ಖುಷಿ ಅವರೇ, ನನ್ನ ಲವ್ ಸ್ಟೋರಿ ಹ್ಯಾಕ್ ಸ್ಟಾರ್ಟ್ ಆಯ್ತು ಅಂತ ಕೇಳಿ ಡೈರೆಕ್ಟ್ ಆಗಿ ಅದು ಬಿಟ್ಟು ಸುತ್ತಿ ಬಳಸಿ ಯಾಕೆ ಮಾತಾಡ್ತೀರಾ? ಸ್ಟ್ರೈಟ್ ಆಗಿ ಕೇಳಿ ಹೇಳ್ತೀನಿ.